ಆಮೇಲೆ ಭಾರತ್ ಜೋಡೋ ಕಾರ್ಯಕ್ರಮ ನನ್ನ ದೊಡ್ಡ ಕನಸಿನ ಕಾರ್ಯಕ್ರಮ. 25 ವರ್ಷದಲ್ಲೇ ಮಾಡಬೇಕು ಅಂತ ಹೊರಟಿದೆ. ಕಾರಣದಿಂದ ಅದಾಯಿತು. ಈಗ ಪ್ರತಿ ಪಂಚಾಯತಿಲಿ ಮತ್ತು ನಗರಗಳಲ್ಲಿ 6,000 ಪಂಚಾಯತ್ ಇದೆ, ಇನ್ನು 4,000 ಟೌನ್ ಇದೆ. ಸೌಹಾರ್ದತೆಗೋಸ್ಕರ, ನಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಿಕ್ಕೋಸ್ಕರ ಇವತ್ತು ಬೇಕಾದಷ್ಟು ಅವಕಾಶಗಳು ಬಂದಿದೆ. ಸೊ ಅದಕ್ಕೆ ನಾನ್ ಪೊಲಿಟಿಕಲ್, ಇಟ್ ವಿಲ್ ಬಿ ಆರ್ಗನೈಸೇಷನ್ ಆಫ್ ಎ ನಾನ್ ಪೊಲಿಟಿಕಲ್. ಎಲ್ಲ ಯುವಕರು 16 ವರ್ಷದಿಂದ 35-40 ವರ್ಷದವರೆಗೂ ಡೇಟ್ ಫಿಕ್ಸ್ ಮಾಡ್ತೀವಿ. ಅದನ್ನು ಯಾರು PDOಗಳು, ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಒಂದು ಕಡೆ ಪ್ರತಿ ವಾರಕ್ಕೊಂದ್ಸತಿ ಅವರೆಲ್ಲ ಸೇರಿಸೋದಕ್ಕೆ, ಶಾಲೆಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಎಲ್ಲೂ ಪ್ರೈವೇಟ್ ಅಲ್ಲದೆ ಅವರೆಲ್ಲ ಸೇರಿ ಕ್ರೀಡೆಗೆ, ಸಾಂಸ್ಕೃತಿಕ ಮತ್ತು ಅನೇಕ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅವರ ಪ್ರತಿಭೆಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಭಾರತ್ ಜೋಡೋ ಯುವಕ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಯಾವ ರೀತಿ ಆ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ, ಅವ್ರಿಗೆಲ್ಲ ಒಂದು ಗುಣಗಳನ್ನು ಇದನ್ನು ಅವರು ಬೆಳೆಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ವಿತೌಟ್ ಎನಿ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಅವರಲ್ಲಿ ಗುರುತಿಸಿ ಅವರಿಗೆ ಈ ಒಂದು ಸಂಘಟನೆಯಲ್ಲಿ ಸಂಘವನ್ನು ಮಾಡಲಿಕ್ಕೆ ಗೈಡ್ಲೈನ್ಸ್ನ ಸದ್ಯದಲ್ಲೇ ಮಾಡ್ತೇನೆ. ಅದರ ಬಗ್ಗೆ ಕೂಡ ಅವ್ರಿಗೆಲ್ಲರೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ, ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಸುಮಾರು 200-250 ಜನ ಮಕ್ಕಳು, ವಿದ್ಯಾರ್ಥಿಗಳು, ಯುವಕರು ಅದರಲ್ಲಿ ಪಾಲ್ಗೊಳ್ಬೇಕು. ಗಂಡಾಗಲಿ ಹೆಣ್ಣಾಗಲಿ ಅವರಲ್ಲಿ ಏನೇನು ಪ್ರತಿಭೆ ಇದೆ ಆ ಪ್ರತಿಭೆಗಳನ್ನು ಮಾಡಬೇಕು. ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 10 lakhs ಪರ್ ಪಂಚಾಯತಿ. 10,000 ಇದಕ್ಕೆ 1,000 ಕೋಟಿ ರೂಪಾಯಿ ಆ ಯುವಕರ ಪ್ರತಿಭೆಗಳಿಗೆ ಯಾವುದೇ ಕ್ರೀಡೆ ಇರಲಿ, ಯಾವುದೇ ಕ್ರೀಡೆ ಅವ್ರಿಗೆ ಇಷ್ಟ ಬಂದ ಕ್ರೀಡೆ ಆಯ್ಕೆ ಮಾಡಿಕೊಳ್ಳಿ, ಅವರು ಇಷ್ಟ ಬಂದ ನಾಟಕಗಳನ್ನ ಆಡ್ಕೊಳ್ಳಿ. ಯಾವ ಥರದ ನಾಟಕ, ಸಂಗೀತ, ಮತ್ತೊಂದು ನಮ್ಮ ಸಂಸ್ಕೃತಿ ಏನು, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಜಾತೀಯತೆ ಇಲ್ಲದೆ ಒಂದು ಐಕ್ಯತೆಯನ್ನು, ಶಾಂತಿಯ ತೋಟ, ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾರತದ ಎಲ್ಲ ಧರ್ಮ ಜಾತಿಗಳು ಒಗ್ಗೂಡಿ ಯುವಕರು ಒಂದಾಗಿ ಎಲ್ಲ ದ್ವೇಷ ಮನೋಭಾವವನ್ನು ದೂರ ಇಟ್ಟು, ನಾವು ಮಕ್ಕಳು ವಿದ್ಯಾಭ್ಯಾಸ ಚಿಕ್ಕದಲ್ಲಿದ್ದಾಗ ನಮಗೆ ಯಾವ ಜಾತಿನೂ ಗೊತ್ತಿಲ್ಲ, ಯಾವ ಧರ್ಮನೂ ಗೊತ್ತಿಲ್ಲ. ನಾವು ಯಾವ ರೀತಿ ನಾವು ಕಲ್ತ್ಕೊಂಡು ಹೋಗ್ತೀವೋ ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೋ, ಹಂಗೆ ಆ ಯುವಕರುಗಳು ಆ ರೀತಿ ಅವರ ಸಂಘಟನೆಯನ್ನು ಮಾಡಿಕೊಂಡು ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅದಕ್ಕೆ ನೀವೆಲ್ಲ ಸಿದ್ಧತೆ ಆಗಬೇಕು ಅಂತ ನಾನು ಹೇಳಿದ್ದೇನೆ.